ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ. ಸೊ ಈ ವಿಡಿಯೋದಲ್ಲಿ ವಿತೌಟ್ ಎಕ್ಸಾಮಿನೇಷನ್, ವಿತೌಟ್ ಎನಿ ಫೀಸ್ ಯಾವ ರೀತಿ ಒಂದು ಜಾಬ್ಗೆ ಎಂಟರ್ ಆಗಬೇಕು. ಓಕೆ, ಇವಾಗ ನೋಡಿ ಇವೆಲ್ಲ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಗೊತ್ತಾ. ಸೊ ಯೂಶ್ವಲಿ ಕೆಲವೊಂದಿಷ್ಟು ಸ್ಕೂಲ್ಸ್ಗಳಲ್ಲಿ ಪ್ರೈವೇಟ್ಗೋಸ್ಕರ ಅಂತ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮಗೆ ಜಾಬನ್ನು ಕರೆದಿರ್ತಾರೆ. ಓಕೆ, ಇದು ಗೌರ್ಮೆಂಟ್ದಲ್ಲ ನಾನು ಮಾತಾಡ್ತಾ ಇರೋದು. ಸ್ಟಾರ್ಟಿಂಗ್ ನೀವೇನು ಮಾಡಿ, ಪ್ರೈವೇಟಲ್ಲಿ ನೀವು ಟ್ರೈ ಮಾಡಿ. ಓಕೆ, ಒಂದು 3-4 ತಿಂಗಳು ಅಥವಾ 6 ತಿಂಗಳ ಒಳಗೆ. ಓಕೆ, ಆ ಒಂದು ಬರುವಂಥ ಸ್ಯಾಲ್ರಿದಲ್ಲಿ ಭಾಳ ಜನ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಒಂದು ಗೌರ್ಮೆಂಟ್ ಎಕ್ಸಾಮಿನೇಷನ್ ಟ್ರೈ ಮಾಡೋಣ ಅಂತ. ಬೇಸ್ ಆನ್ 10th ಆಗಿರ್ಬೋದು, 12th ಆಗಿರ್ಬೋದು, ಅದು ಡಿಗ್ರಿ ಆಗಿರ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ನಿಮಗೆ ಪ್ರೈವೇಟ್ ಯಾವ ರೀತಿ ಜಾಯ್ನ್ ಆಗಬೇಕು, ಪ್ಲ್ಯಾನ್ ಹೆಂಗಿರಬೇಕಂತ ಜಸ್ಟ್ ಒಂದು ಗ್ಲಿಮ್ಸ್ ಕೊಡ್ತೇನೆ. ಇಷ್ಟ ಆದರೆ ಏನಪ್ಪ ಅಂದರೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಬರೀ ಗೋರ್ಮೆಂಟ್ ಹೋಗ್ತೇನಪ್ಪ ಅಂದರೆ ಅದು ನೀವು ಆರಾಮ್ಸೆ ನೀವು ಅದಕ್ಕೆ ಬರೀ ಗೋರ್ಮೆಂಟ್ಗೆ ಅಷ್ಟೇ ಫೋಕಸ್ಡ್ ಆಗಿರ್ಬೋದು. ಓಕೆ, ಬಟ್ ಗೋರ್ಮೆಂಟ್ ಅಚೀವ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸ್ವಲ್ಪ ಟೈಮ್ ನಿಮಗೆ ಇವನ್ ಎಕ್ಸಾಮಿನೇಷನ್ ಬರೋದು ಕೂಡ ರಿಕ್ರೂಟ್ಮೆಂಟ್ ನಿಮಗೆ ಕೆಲವೊಂದು ಏನಾಗುತ್ತೆ, ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ಬೇಜಾರಾಗುತ್ತೆ, ಅಥವಾ ಕೆಲವೊಮ್ಮೆ ರಿಸಲ್ಟ್ಸ್ ಬರೋಕ್ಕೆ ಭಾಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ರಿಸಲ್ಟ್ಸ್ ಬಂದು ಕೆಲವೊಂದು ನಿಮ್ಮದು ಕ್ಲಿಕ್ ಆಗಿರಲ್ಲ. ಹಾಗಾಗಿ ಇವಾಗ ಸದ್ಯ ಮಟ್ಟಿಗೆ ಕೆಲವೊಂದಿಷ್ಟು ಪ್ರೈವೇಟ್ ಭಾಳ ಜನ ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಸದ್ಯ ಮಟ್ಟಕ್ಕೆ ನಾನು 10th ಮಾಡಿದ್ದೇನೆ, ಯಾವುದೋ ಒಂದು ಜಾಬ್ ಕೊಡಿ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅಂತ. ಸದ್ಯ ಮಟ್ಟಿಗೆ ಇವಾಗ ಪ್ರೈವೇಟಿಗೆ ಜಸ್ಟ್ ಈ ಒಂದು ಪ್ರೈವೇಟ್ ಆಗಿರುತ್ತೆ, ಈ ಒಂದು ವಿಡಿಯೋ ಪ್ರೈವೇಟ್ ಕಂಪ್ನೀಸಲ್ಲಿ ಅಥವಾ ಪ್ರೈವೇಟ್ ಒಂದು ಸ್ಕೂಲ್ಸ್ಗಳಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ ತೊಗೋತಾ ಇದ್ದಾರೆ. ಇನ್ನು ಬರೀ ಏನಪ್ಪ 10th ಮಾಡಿದರೆ ಸಾಕು. ಓಕೆ, ಆಮೇಲೆ ನೀವೇನು ಕೇಸ್ ಡಿಗ್ರಿ ಮಾಡಿದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ, ನೀವು ಆಫೀಸ್ ಅಸಿಸ್ಟೆಂಟ್ ಆರ್ ರಿಸೆಪ್ಷನಿಸ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಫ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ, ಸ್ಯಾಲ್ರಿ ಈಸ್ ನೆಗೋಷಿಯಬಲ್ ಆ್ಯಂಡ್ ಅಟ್ರಾಕ್ಟಿವ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೂ ಕೂಡ ದಿನನಿತ್ಯ ನೀವು ಪೇಪರ್ಸ್ ಓದಿದ್ರೆ ಆರಾಮ್ಸೆ ನೀವು ಬೇರೆ ಬೇರೆ ಒಂದು ಜಾಬ್ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಸ್ಪೆಷಲಿ ಫಾರ್ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು. ಆಯಿತಾ, ಇಲ್ಲ ಸರ್ ನಮ್ಗೆ ಬರೀ ಗೋರ್ಮೆಂಟೇ ಬೇಕಂತಂದರೆ ನಿಮಗೆ ಬೇರೆ ಬೇರೆ ಗೋರ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇರಬೇಕು. ಆಮೇಲೆ ಬರೀ ನೀವು 12th ಮಾಡಿರ್ತೀರ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಫೋರ್ಮ್ಯಾನ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಈ ರೀತಿ ಒಂದು 30-25 ಪೊಸಿಷನಲ್ಲಿ ತೋರಿಸ್ತಾ ಇದೆ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಬರೀ ಇದೇ ಒಂದು ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಕೂಡ ಬೇರೆ ಬೇರೆ ಬರ್ತಾನೆ ಇರುತ್ತೆ. ಓಕೆ, ಪ್ರತಿದಿನ ಬರ್ತಾನೆ ಇರುತ್ತೆ. ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಏನೇ ಇದ್ರೂ ಕೂಡ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಇಲ್ಲಿ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನಪ್ಪ ಅಂದರೆ SBIದಲ್ಲಿ ಕೂಡ ಕರೀತಾ ಇದ್ದಾರೆ. ಓಕೆ, ಇಲ್ಲಿ ವೇಕೆನ್ಸಿ ನೋಡ್ತಾ ಇರ್ಬೋದು ನೀವು, 506, 706, ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಒಂದು 784. ಓಕೆ, ಸೊ ಇನ್ನೂ ಕೂಡ ಬೇರೆ ಬೇರೆ ಬರ್ತಾನೆ ಇರುತ್ತೆ. ಕಾಂಟ್ರಾಕ್ಟ್ ಬೇಸಿಸ್, ಇದು ಗೋರ್ಮೆಂಟ್ ಅಲ್ಲ, ಬಟ್ ಸದ್ಯ ಗೋರ್ಮೆಂಟ್ ಅಚೀವ್ ಮಾಡೋ ಮಟ್ಟ ನಿಮಗೆ ಸ್ವಲ್ಪ ನಿಮಗೆ ಸಹಾಯಧನ ಆಗಿರುತ್ತೆ, ಅಮೌಂಟ್ ಅಂದರೆ ಸ್ಯಾಲ್ರಿ ಮುಖಾಂತರ. ಅದಕ್ಕೆ ಟ್ರೈ ಮಾಡಿ. ಏನೇ ಇದ್ರೂ ಕೂಡ ನಮ್ಮ ಚಾನಲ್ ವಿದ್ಯಾರ್ಥಿಗಳು ಯಾರನ್ನ ಸ್ಪೆಷಲಿ ಅವರಿಗೆ ಹೆಲ್ಪ್ ಆಗಬೇಕಂತ, ಯಾಕೆಂದರೆ ಭಾಳಷ್ಟು ವಿದ್ಯಾರ್ಥಿ ಬಡವರು ಇರ್ತೀರಾ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ನಂತರ ನೀವು ಒಂದು ಗೋರ್ಮೆಂಟ್ ಅಚೀವ್ ಆಗೋವರೆಗೂ ಸ್ವಲ್ಪ ಇದಕ್ಕೆ ವರ್ಕ್ ಮಾಡ್ಕೋಬೋದು. ಓಕೆ, ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ನೀವು ಬೇರೆ ಒಂದು ಸೇಲ್ಸ್ ಜಾಬ್ ಹೋದರೆ ಅಲ್ಲಿ ನಿಮಗೆ ಸೇಲ್ಸ್ ಇರುತ್ತೆ, ಅಲ್ಲಿ ನಿಮಗೆ ಟೈಮ್ ಸಿಗಲ್ಲ ಓದಲಿಕ್ಕೆ ಆಗಿರ್ಬೋದು, ಅಥವಾ ಗೋರ್ಮೆಂಟ್ ನೋಟಿಫಿಕೇಶನ್ ಅಪ್ಲೈ ಮಾಡಲಿಕ್ಕೆ ಟೈಮ್ ಇರಲ್ಲ. ಓಕೆ, ಇಲ್ಲಿ ಸ್ಕೂಲ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಸ್ವಲ್ಪ ಸಾದಾ ಕೆಲಸ ಇದ್ದರೆ ನಿಮಗೆ ಆರಾಮ್ಸೆ ಬೇರೆ ಒಂದು ಎಕ್ಸಾಮಿನೇಷನ್ ನೀವು ಒಂದು ಟಾರ್ಗೆಟ್ ಮಾಡ್ಬೋದು. ಅದಕ್ಕೆ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೋಬೋದು, ಆ್ಯಸ್ ವೆಲ್ ಆಸ್ ಅಪ್ಲೈ ಕೂಡ ಮಾಡ್ತಾನೆ ಇರ್ಬೋದು. ಓಕೆ, ನಮ್ಮ ಚಾನಲ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಒಂದು ಜಾಬ್ ಸಿಗಲೇಬೇಕು, ಅದು ನನ್ನ ಒಂದು ಉದ್ದೇಶ ಆಗಿರುತ್ತೆ. ಎಲ್ಲರೂ ಕೂಡ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ, ಮತ್ತು ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಗ್ಗಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಜಾಬ್ ಸಿಗಲಿ ಅಂತ ಆಶಿಸುತ್ತಾ, ಆದಷ್ಟು ಬೇಗ ನಿಮ್ಮ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಗೌರ್ಮೆಂಟ್ ಮುಖಾಂತರ ಜಾಬ್ ನಿಮಗೆ ಹೇಳ್ಕೊಡ್ತೀವಿ. ಓಕೆ, ಸೊ ವಿದ್ಯಾರ್ಥಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.